ಇವತ್ತು ನಾನಿಲ್ಲಿ ಫಾರಂ ಕೋಳಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನಿಲ್ಲಿ 1.5 kg ಆಗೋಷ್ಟು ಫಾರಂ ಕೋಳಿನ ತೊಗೊಂಡು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಮಸಾಲೆಗೆ ಏನೇನು ಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಗರಂ ಮಸಾಲ 1 ಸ್ಪೂನ್, ಅಚ್ಚ ಖಾರದ ಪುಡಿ 2 ಸ್ಪೂನ್, ಧನಿಯಾ ಪೌಡರ್ 2 ಸ್ಪೂನ್ ಮತ್ತು ಕಸ್ತೂರಿ ಮೇಥಿ 1 ಸ್ಪೂನ್ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಕರಿಬೇವಿನ ಸೊಪ್ಪು, ಮೆಂತ್ಯಕಾಳು 1 ಸ್ಪೂನ್, ಮೆಣಸು 1 ಸ್ಪೂನ್ ಮತ್ತು ಈರುಳ್ಳಿ ಸ್ವಲ್ಪ, ಇಲ್ಲಿ ಕೊಬ್ಬರಿ ಸ್ವಲ್ಪ, ಕಡಲೆಪಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 1 ಟೊಮೆಟೊ, 1 ಈರುಳ್ಳಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಸ್ವಲ್ಪ ಮತ್ತು ಶುಂಠಿ ಸ್ವಲ್ಪ ತೊಗೊಂಡು ಎಲ್ಲನೂ ಈಗ ಬಾಣಲೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಈಗ ಎಲ್ಲ ನಾನು ಒಟ್ಟಿಗೆ ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಚಕ್ಕೆ, ಲವಂಗ ಮತ್ತು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಳ್ತೀನಿ. ಬ್ಯಾಡಗೆ ಮೆಣಸಿನ್ಕಾಯಿ 5ರಿಂದ 6 ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಸ್ವಲ್ಪ ಬಾಡಿಸ್ಕೊಂಡು ನಂತರ ನಾನಿಲ್ಲಿ ಮೆಣಸು ಹಾಕ್ಕೊಳ್ತೀನಿ. ಸ್ವಲ್ಪ ಮೆಣಸು ಮತ್ತು ಮೆಂತ್ಯ ಹಾಕ್ಕೊಳ್ತೀನಿ. ಮೆಂತ್ಯ ನಾನು ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತೀನಿ, ಯಾಕೆಂದರೆ ಇದರಲ್ಲಿ ಹಾಕಿದ್ರೆ ಅದು ಸೀದೋಗ್ಬಿಡುತ್ತೆ, ಬೇಗ ಸೀಯುತ್ತೆ. ಹಾಗಾಗಿ ನಾನು ಮೆಂತ್ಯವನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಇದು ಫ್ರೈ ಆದಮೇಲೆ ನಾನಿಲ್ಲಿ ಕೊಬ್ಬರಿ ಮತ್ತು ಕಡಲೆಪಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ನೋಡಿ, ಹೀಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದು ಫ್ರೈ ಆಗಿದೆ. ಇದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಮೆಂತ್ಯ ಕಾಳನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು, ಸ್ವಲ್ಪ ಆಯಿಲ್ ಹಾಕಿ ಬಿಸಿ ಮಾಡಿಕೊಂಡು ಅದನ್ನು ಸಹ ಹಾಕ್ಕೊಂಡು, ಅಚ್ಚ ಖಾರದ ಪುಡಿ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, ಧನಿಯಾ ಪೌಡರ್ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನು ರುಬ್ಕೊಂಡು ಇಟ್ಕೊತೀನಿ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಮಾಡೋದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಸ್ವಲ್ಪ, 1 ಈರುಳ್ಳಿ, ಉದ್ದಗೆ ಹಚ್ಕೊಂಡಿರೋ ಈರುಳ್ಳಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಫಸ್ಟೇ ನಾನು ತೊಳೆದಿಟ್ಕೊಂಡಿದ್ದಂತಹ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಸಾಂಬಾರು ಮಾಡೋದಕ್ಕೆ ಬರೋದೇ ಇಲ್ಲ ಅನ್ನೋರು ಸಹ ಈ ವಿಡಿಯೋ ನೋಡಿಕೊಂಡು ಆರಾಮ್ಸೆ ಚಿಕನ್ ಮಾಡ್ಕೊಂಡು ತಿನ್ಕೋಬೋದು. ನೋಡಿ, ಈಗ ಚಿಕನ್ ಎಲ್ಲ ಹಾಕ್ಕೊಂಡಾಯಿತು. ಇದನ್ನೀಗ ಒಂದು 5 ನಿಮಿಷ ಆಯಿಲಲ್ಲಿ ಹೀಗೆ ಫ್ರೈ ಆಗೋಕ್ಕೆ ಬಿಡ್ತೀನಿ. ಆಗ ನಮಗೆ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬರುತ್ತೆ, ಇಳಿಯುತ್ತೆ. ಆ ನೀರಿನ ಅಂಶ ಬಿಟ್ಕೊಂಡಾಗಲೇ ನಮಗೆ ಚಿಕನ್ ಟೇಸ್ಟು ತುಂಬ ಚೆನ್ನಾಗಿ ಬರೋದು. ಈಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅರಿಶಿಣ ಪುಡಿ 1/2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಡ್ತೀನಿ 1-2 ಸಾರಿ. ಆಲ್ರೆಡಿ ಚಿಕನ್ನಲ್ಲೆಲ್ಲ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು, ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಹಾಗೆ ನಾನು 1-2 ಸೆಕೆಂಡ್ ತಟ್ಟೆ ಮುಚ್ಚಿ ಮತ್ತೆ ಇಲ್ಲಿ ನೀರು ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆಲ್ಲ ಚಿಕನಲ್ಲಿ ನೀರು ಬಂದಿದೆ. ಚಿಕನಲ್ಲಿ ಇರೋ ನೀರೇ ಇದು. ಇದಕ್ಕೆ ಯಾವುದೇ ರೀತಿ ನೀರು ನಾನಿನ್ನೂ ಆ್ಯಡ್ ಮಾಡಿಲ್ಲ. ಈಗ ನಾನು ಇದಕ್ಕೆ ರುಬ್ಕೊಂಡು ಇಟ್ಕೊಂಡಿದ್ದಂಥ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಅರ್ಧ ಮಸಾಲೆ ಹಾಕ್ಕೊಂಡು ಇನ್ನರ್ಧ ಲಾಸ್ಟಲ್ಲಿ ಹಾಕ್ಕೊಳ್ಳೋಕ್ಕೆ ನಾನು ಸೈಡ್ಗೆ ಇಡ್ತಾಯಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬ ನೀರು ಹಾಕಿದ್ರೆ ಏನಾಗ್ಬಿಡುತ್ತೆ ಅಂತಂದರೆ, ಕ್ಯಾಪ್ ಹಾಕಿದಾಗ ಅದು ವಿಷಲ್ ಬಂದರೆ ಎಲ್ಲ ಆಚೆ ಬಂದುಬಿಡುತ್ತೆ. ಹಾಗಾಗಿ ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ, ನೋಡಿಕೊಂಡು ಹಾಕ್ಕೊಳ್ಳಿ ನೀರು. ತುಂಬ ಗಟ್ಟಿ ಆಯಿತು. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾನೀಗ ಕ್ಯಾಪ್ ಹಾಕ್ತಾಯಿದ್ದೀನಿ ಕುಕ್ಕರ್ದು.
3ರಿಂದ 4 ವಿಷಲ್ ಬಂದರೆ ಸಾಕು, ಬೆಂದಿರುತ್ತೆ ಚಿಕನ್. ನೋಡಿ ವಿಷಲ್ ಕೂಗ್ತಾ ಇದೆ. ಇದನ್ನು ನಾನು ಒಂದು 10 ನಿಮಿಷ ಸೈಡ್ಗೆ ಇಟ್ಬಿಟ್ಟು ಅದು ಸ್ವಲ್ಪ ಕೂಲ್ ಆದಮೇಲೆ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಈಗ ಚಿಕನ್ ಬೆಂದಿದೆ. ಇದಕ್ಕೆ ನಾನು ಆಗಲೇ ಸೈಡ್ಗೆ ಇಟ್ಕೊಂಡಿದ್ದಂಥ ಇನ್ನೂ ಮಿಶ್ರಣ ಇತ್ತಲ್ವ, ಆ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಈಗ ಲಾಸ್ಟಿಗೆ ಗರಂ ಮಸಾಲೆ ಪೌಡರ್ ಮತ್ತು ಕಸ್ತೂರಿ ಮೇಥಿ ಸ್ವಲ್ಪ ಹಾಕ್ಕೊಂಡು, ಇದಕ್ಕೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರೋವರೆಗೂ ಕಾಯಿಸ್ಕೊಳ್ತೀನಿ. ನೋಡಿ ಈಗ ಚಿಕನ್ ಸಾರು ಹೀಗೆ ಕಾಣಿಸ್ತಾ ಇದೆ. ಚಿಕನ್ ಬೇಯಬೇಕಿದ್ರೆ ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ತೇಟ್ಕೊಂಡಾಗಲೇ ಅದು ಚೆನ್ನಾಗಿ ಟೇಸ್ಟ್ ಬರೋದು. ಚಿಕನ್ನು ಬೆಂದಿರುತ್ತೆ ಅಂತ ಕೂಡ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬಿಸಿ ಬಿಸಿ ಫಾರಂ ಕೋಳಿ ಚಿಕನ್ ಸಾಂಬಾರು ರೆಡಿ ಆಯಿತು. ಮುದ್ದೆ ಜೊತೆ ಸೂಪರ್ ಡೂಪರ್ ಟೇಸ್ಟ್ ಚಿಕನ್ ಸಾಂಬಾರು ರೆಡಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.